ಏನೇನೋ ಒಂದು ಭರವಸೆಗಳನ್ನು ಕೊಟ್ಟಿತ್ತು. ಆ ಭರವಸೆಗಳಿಂದ ಇವತ್ತಿನ ದಿವಸ ನಡೀತಾ ಇದೆ. ತಾವು ನೋಡಿದಿರಿ, ಹಿಂದಿನ ಒಂದು ಸುಮಾರು 10 ವರ್ಷದಿಂದ ಇದ್ದಂಥ ರಾಷ್ಟ್ರದಲ್ಲಿ ಇದ್ದಂಥ ಒಂದು ಪಕ್ಷ ಸಾಕಷ್ಟು ಪೊಳ್ಳು ಆಶ್ವಾಸನೆಗಳನ್ನು ಕೊಟ್ಟು ತಮಗೆಲ್ಲ ಒಂದು ದ್ರೋಹ ಮಾಡಿದೆ. ನಿಮಗೆ ಯಾರಾದರೂ 15 ಲಕ್ಷ ಬಂದಿದೆ ಏನ್ರಿ? ಮಾನ್ಯ ನಮ್ಮ ದೇಶದ ಪ್ರಧಾನಿಗಳು ಹೇಳ್ತಾ ಇದ್ರು, ನೀವು 0 ಅಕೌಂಟ್ ತೆಗೆಸ್ರಿ, ನಿಮ್ಮ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂತಂತೇಳಿ. ಬಂದಿದೇನ್ರಿ? ಕೈ ಎತ್ತಿ ಹೇಳ್ರಿ, ಯಾರಾದರೂ ಬಂದಿದೇನೋ 15 ಲಕ್ಷ? ತಾಯಂದ್ರೆ ಬಂದಿದೆ ನಿಮ್ಗೆ 15 ಲಕ್ಷ? ಆದರೆ ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ನುಡಿದಂತೆ ನಡೆದು ತಾಯಂದರ ಅಕೌಂಟಿಗೆ 2,000 ರೂಪಾಯಿ ಪ್ರತಿ ತಿಂಗಳು ತಪ್ಪದೆ ಬರ್ತಾ ಇದೆಯಲ್ಲ ತಾಯಂದ್ರೆ? ಇದು ನಮ್ಮದು ನಗದಿ ಸರ್ಕಾರ, ಉದ್ರಿ ಸರ್ಕಾರ ಅಲ್ಲ ತಾಯಂದ್ರೆ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ತಾವು ನೋಡ್ತಾ ಇದ್ದೀರಿ, ತಾವೆಲ್ಲರೂ ಇವತ್ತಿನ ದಿವಸ ಶಾಂತ ರೀತಿಯಿಂದ ನಮ್ಮ ಇಡೀ ರಾಜ್ಯದ ಒಂದು ಸಾಂಪ್ರದಾಯಿಕ ತಾಣಗಳು, ದೇವಸ್ಥಾನಗಳು, ತಾವೆಲ್ಲ ಇವತ್ತಿನ ದಿವಸ ತಮ್ಮ ತಮ್ಮ ಬೀಗರು ನೆಂಟರ ಮನೆಗೆ ಇವತ್ತಿನ ದಿವಸ ಆರಾಮಾಗಿ ಫ್ರೀಯಾಗಿ ಸಂಚಾರ ಮಾಡ್ತಾ ಇದ್ದೀರಿ. ಇದನ್ನು ಕೂಡ ನಾವು ಕೊಟ್ಟಂಥ ಒಂದು ಆಶ್ವಾಸನೆಯಲ್ಲಿ ಆಶ್ವಾಸನೆ ವೀಕ್ಷಿದ್ದೀವಿ. ಇದು ಎಷ್ಟನೇ ಆಶ್ವಾಸನೆ? 2ನೇ ಆಶ್ವಾಸನೆ. ಕೊಟ್ಟಿರುವ 5 ಆಶ್ವಾಸನೆಗಳಲ್ಲಿ 5 ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ ಇವತ್ತಿನ ತನಕ. ಹಿಂದಿನ 5 ವರ್ಷ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಅವರು ಇದ್ದಾಗ, CM ಇದ್ದಾಗ, ಮೊದಲು ಹಿಂದಿನ ಸರ್ಕಾರದಲ್ಲಿ ಹೇಳ್ತೀನಿ, ಆವಾಗಲೂ ಕೂಡ ಕೊಟ್ಟಿರೋಂಥ ಭರವಸೆಗಳು 98% ಒಂದು ಕೊಟ್ಟಿರೋ ವಚನಗಳನ್ನು ನಿಭಾಯಿಸಿದ ಸರ್ಕಾರ. ಇವತ್ತಿನ ದಿವಸ ತಾವೆಲ್ಲ ನೋಡ್ಬೋದು, ನಮ್ಮ ಈ ಕ್ಷೇತ್ರದ ಈಗ ಕರಿಬೇಕಾದ್ರೆ ಏನಂತ ಕರಿಬೇಕಂತ ಒಂದು ಶಬ್ದ ಸಿಗ್ತಾ ಇಲ್ಲ ಲೋಕಸಭಾ ಅಭ್ಯರ್ಥಿಗೆ, MP ಅಭ್ಯರ್ಥಿಗೆ. ನಮ್ಮ ಕಮಲಾಪುರ ಅವರಿಗೂ ಕಣ್ಣಿಗೆ ಕಾಣದೇ ಇಲ್ಲೋ ಗೊತ್ತಿಲ್ಲ, ಇವತ್ತಿನ ದಿವಸ ಸುಮಾರು ಒಂದು ರೂಪಾಯಿ ಕೂಡ ಒಂದು ಗುದ್ಲಿ ಪೂಜೆ ನಮ್ಮ ಕಮಲಾಪುರಲ್ಲಿ ನೆರವೇರಿಲ್ಲ. ಇಡೀ ಜಿಲ್ಲೆಯಲ್ಲೂ ಯಾವುದು ತಾಲೂಕುಗಳಲ್ಲಿ ನೆರವೇರಿಲ್ಲ. ತಮ್ಮೆಲ್ಲಾದರೂ ತಾವು ನೋಡಿದ್ರೆ ಅಂದರೆ ತಾವು ಹೇಳಬೇಕು. ಅಂಥ ಒಂದು ಅಸಮರ್ಥ ಲೋಕಸಭಾ ಅಭ್ಯರ್ಥಿನ ಹೋದ ಟರ್ಮಲ್ಲಿ ನಾವು ಗೆಲ್ಲಿಸಿ ತುಂಬ ದೊಡ್ಡ ಒಂದು ತಪ್ಪು ಮಾಡಿದ್ದೀವಿ. ಆದರೆ ಈ ಸಲ ಸಾಹೇಬ್ರೆ, ಲೋಕಸಭಾ ಅಭ್ಯರ್ಥಿಗಳು ಹೇಗಪ್ಪ ಅಂತಂತಂದರೆ, ಅವರು ತುಂಬ ಒಂದು ಒಳ್ಳೆ ಅಭ್ಯರ್ಥಿಗಳು. ಅವರನ್ನು ನಾವು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದರೆ ನಮ್ಮ ಗ್ರಾಮದ ಅಲ್ಲ, ನಮ್ಮ ತಾಲೂಕಿನ, ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಯಾವ ರೀತಿ ಆಗ್ತದಪ್ಪ ಅಂದರೆ, ನಾವು ಮುಂದಿನ 10 ವರ್ಷ ಹಿಂದಕ್ಕೆ ಏನು ಇದಾಗಿದೆ 5 ವರ್ಷ, ಆ 5 ವರ್ಷದಲ್ಲ, ಮುಂದಿನ 10 ವರ್ಷದ ಡೆವಲಪ್ಮೆಂಟ್ಗಳನ್ನ ಈ ಬರೋ 5 ವರ್ಷದಲ್ಲಿ ಕಾಣಬಹುದು ನಾವು. ಈಗಾಗಲೇ ರವಿ ಬಿರಾದರ್ ಅವರಾಗಲಿ ಮತ್ತೆ ಇಬ್ರಾಹಿಂ ಅವರು ಮಾತಾಡ್ತಾ ಇರುವಾಗ ವಿಸ್ತಾರವಾಗಿ ಮಾತಾಡಿದ್ದಾರೆ. ಇನ್ನೂ ವಿಸ್ತಾರವಾಗಿ ಬರೋಂಥ ನಮ್ಮ ಹಿರಿಯ ನಾಯಕರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರಾಗಲಿ, ಪ್ರಿಯಾಂಕ್ ಸಾಹೇಬ್ರಾಗಲಿ ತಮಗೆಲ್ಲೋ ಮನ ಮುಟ್ಟಾಗಿ ಮಾತಾಡ್ತಾರೆ. ಹಾಗಾಗಿ ನನಗೆ ಕೊಟ್ಟಿರುವಂಥ ಒಂದು 5 ನಿಮಿಷದಲ್ಲೇ ಮಾತಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ರು. ಹಾಗಾಗಿ ಮಗದೊಮ್ಮೆ ತಮ್ಮೆಲ್ಲಲ್ಲೂ ವಿನಂತಿಸ್ಕೊಳ್ತೇನೆ, ಬರುವ ಮೇ 7ನೇ ತಾರೀಕಿನಂದು ತಾವಷ್ಟೇ ಅಲ್ಲ, ಇಲ್ಲಿ ಬಂದಿರೋಂಥ ಎಲ್ಲ ಒಬ್ಬ ನಮ್ಮ ಅಭಿಮಾನಿಗಳು, ನೀವು ಒಬ್ಬರಿದ್ದೀರಾ ಅಂದರೆ 10 ಓಟ್ ಹಾಕ್ಸಂಥ ಶಕ್ತಿ ನಿಮಗಿದೆ. ತಾವೆಲ್ಲರೂ ಹೋಗಿ ತಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಬೀಗರಿಗೆ, ನೆಂಟರಿಗೆ, ಬೇರೆ ಎಲ್ಲ ಊರಲ್ಲಿರುವ ನಮ್ಮ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಇದ್ದಾರೆ ಅಂತ ಹೇಳಿ ಮೇ 7ನೇ ತಾರೀಕು ತಾವು ವೋಟ್ ಮಾಡಿಸಿ ನಮ್ಮ ಅಭ್ಯರ್ಥಿಯನ್ನ ಅತಿ ಒಂದು ಹೆಚ್ಚಿನ ಲೀಡ್ನಿಂದ ಗೆಲ್ಲಿಸಬೇಕಾಗಿ ಕೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.